ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಆಲ್ ಅಂತ ಒತ್ತಿರಿ. ನಿನ್ನೆ ಬಿಗ್ ಬಾಸ್ 12ರಲ್ಲಿ ನಡೆದಿರುವ ಅತ್ಯಂತ ನಂಬಲಾರಂಥ ಘಟನೆ ಏನಂದರೆ, ನಿನ್ನೆ ಬಿಗ್ ಬಾಸ್ನಲ್ಲಿ ನಾಮಿನೇಟ್ ಆಗಿರ್ತ ವ್ಯಕ್ತಿಗಳು ನಿನ್ನೆ ಸ್ಪಂದನ ಮತ್ತು ಮಾಳವರ ನಡುವೆ ಒಂದು ಕಾಂಪಿಟೇಷನ್ ಥರ ನಡೆಯುತ್ತೆ. ಅವರಿಬ್ಬರಲ್ಲಿ ನಿಜವಾಗ್ಲಿಯೂ ಮಾಳುನೇ ಉಳ್ಕೊಳ್ಳಬೇಕು. ಯಾಕಂದರೆ ಅವರಿಗೆ ಹೊರಗಡೆ ತುಂಬ ಜನ ಸಪೋರ್ಟ್ ಇದೆ ಮತ್ತು ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಆದರೆ ಬಿಗ್ ಬಾಸ್ನಲ್ಲಿ ಕೂಡ ಮಾಳವರು ಗೇಮು ಆಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಎಲ್ಲ ಆಡ್ತಿದ್ದಾರೆ. ಆದರೆ ಸ್ಪಂದನವರು ಏನೂ ಮಾಡಿಲ್ಲ. ಮತ್ತು ಮಾಳಿಗಿಂತ ಕಡಿಮೆ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ, ಸಪೋರ್ಟು ಕೂಡ ಮಾಳಿಗಿಂತ ಕಡಿಮೆನೇ ಅವರಿಗಿರೋದು. ಮಾಳು ಅಲ್ಲಿ ಮಾಳಿಗೆ ಯಾರು ಕೂಡ ಬೀಟ್ ಮಾಡೋಕ್ಕಾಗಲ್ಲ ಫ್ಯಾನ್ ಫಾಲೋಯಿಂಗ್ನಲ್ಲಿ. ಆದರೂ ಕೂಡ ನಿನ್ನೆ ಬಿಗ್ ಬಾಸ್ನಲ್ಲಿ ಮಾಳು ಮತ್ತು ಸ್ಪಂದನನ್ನು ಒಂದೊಂದು ಕಾರಿನಲ್ಲಿ ಕೂಡಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೊರಗೆ ಕಳಿಸ್ತಾರೆ. ಆದರೆ ಬಿಗ್ ಬಾಸ್ ಮನೆ ಒಳಗೆ ಬರೋದು ಮಾಳು ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲ, ಪೂರಾ ಹಾಲು ಕರ್ನಾಟಕನೇ ಅನ್ಕೊಂಡಿತ್ತು. ಬಟ್ ಆದರೆ ಮಾಳು ಬರಲಿಲ್ಲ, ಬಂದಿತ್ತು ಸ್ಪಂದನ. ಬಿಗ್ ಬಾಸ್ನಲ್ಲಿ ಅನ್ಫೇರ್ ಗೇಮ್ ನಡೀತಿದೆ. ಅಲ್ಲಿ ಬಿಗ್ ಬಾಸ್ನಲ್ಲಿ ರಿಯಾಲಿಟಿ ಶೋ ಇದೆ ಅಂತ ಹೇಳ್ತಾರೆ, ಬಟ್ ಆ ಥರ ಯಾವುದಲ್ಲ. ಯಾಕಂದರೆ ಅಲ್ಲಿ ಕಲರ್ಸ್ ಕನ್ನಡ ಮಕ್ಕಳು ಅಷ್ಟೇ ಒಳಗಡೆ ಇರೋದು. ಮಾಳು ಹೊರಗೆ ಹೋಗಿದ್ದಾನೆ ಅಂತಂದರೆ ನಂಬಕ್ಕಾಗ್ತಿಲ್ಲ ಇನ್ನು ಯಾರಿಗೂ. ಅಲ್ಲಿ ಒಳಗೆ ತಂದಿದ್ದು ಕಲರ್ಸ್ ಕನ್ನಡ ಮಕ್ಕಳ ಸ್ಪಂದನ. ಮಾಳಿಗಿಂತ ಹೆಚ್ಚು ಫಾಲೋಯಿಂಗ್ ಇದ್ದಾರೆ ಅವ್ರನ್ನ, ಎಲ್ಲ ಸತ್ಯವಾಗ್ಲೂ ಇಲ್ಲ. ಆದರೂ ಕೂಡ ಮಾಳವ್ರನ್ನ ಕೇಳಿಸಿದ್ರು. ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ಒಳಗೆ ತರ್ತಾರೆ. ಜಾನ್ವಿಯವರು ಹೇಳಿದ್ರು, ಅದು ನಿಜವಾಗ್ಲೂ ಕರೆಕ್ಟೇ ಆಗಿದೆ. ಈ ಹಳ್ಳಿ ಜನರನ್ನು ಒಯ್ದು TRPಗೋಸ್ಕರನೂ ಅಥವಾ ಎಮೋಷ್ನಲ್ಗೋಸ್ಕರನೂ ಒಯ್ತಾರೆ, ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ, ಆಮೇಲೆ ಕಳಿಸ್ತಾರೆ. ಇವರು ಕಲರ್ಸ್ ಕನ್ನಡದವ್ರು ಆ ಥರ ಏನಿಲ್ಲ, ಪೂರಾ ಮುಗಿಯಸ್ತನ ಅವರೇ ಹತ್ರ ಇಟ್ಕೊತಾರೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಮಾಡಿದ್ದು ಅನ್ಫೇರ್ ಅಂತ ಅವರಿಗೂ ಕೂಡ ತಿಳಿಸಿ. ಸೊ ಬಾಯ್.